truth. Oh, nothing much. I just want to snort your brother's ashes. What's your price? Do I look civilized to you? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವಾಗ ಸದ್ಯಕ್ಕೆ ಎಲ್ಲ ಕಡೆ ಕೇಳೋದು ಒಂದೇ ಧ್ವನಿ, ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಸೊ ಕರ್ನಾಟಕದಾಗ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಾಗನ ಎಲ್ಲಿ ನೋಡಿದ್ರು ಬರೀ ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಟ್ರಸ್ಟ್ ಮೀ, ಹ್ಯಾಟ್ಸ್ ಆಫ್ ಟು ಯಶ್. ಸೊ ನಾ ಜಸ್ಟ್ ಇವಾಗ ಟಾಕ್ಸಿಕ್ ಟ್ರೈಲರ್ ನೋಡಿದೆ. ಇಂಗ್ಲೀಷ್ ವರ್ಷನ್ ಲಾಂಚ್ ಮಾಡ್ಯಾರ. ಎಷ್ಟು ಮಸ್ತ್ ಐತಪ್ಪ ಅಂದ್ರೆ ಟ್ರೈಲರ್, ಲಿಟ್ರಲಿ ಹೇಳ್ತೀನಿ ನಾನು. ಇದಕ್ಕೆ ನಾನೀಗ ವಿಡಿಯೋ ಆ್ಯಕ್ಚುಲಿ ಮೊನ್ನೆ ಕನ್ನಡ ವರ್ಷನ್ ಬಿಟ್ಟಾಗನೇ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು. ಬಟ್ ಇಟ್ಸ್ ಓಕೆ, ಇರ್ಲಿ, ಮೂವಿ ರಿಲೀಸ್ ಆಗಲಿ, ಮೂವಿ ನೋಡಿದ್ಮ್ಯಾಗ ಮಾಡ್ಬೇಕಂತ ಅನ್ಕೊಂಡಿದ್ದೆ ನಾನು. ಬಟ್ ಇವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರ, ಕನ್ನಡದಾಗ ಮತ್ತು ಇಂಗ್ಲೀಷ್ದಾಗ ಸಪ್ರೇಟ್ ಶೂಟ್ ಮಾಡ್ಯಾರ ಮೂವಿನ. ಸೊ ಯೂಶಲಿ ಏನಾಗ್ತೈತಿ ಪ್ಯಾನ್ ಇಂಡಿಯಾ ಮೂವಿ ಅಂತಂದ್ರ, ಒಂದ್ ಯಾವ್ದಾರ ಮೇನ್ ಲ್ಯಾಂಗ್ವೇಜ್ ಶೂಟ್ ಮಾಡಿರ್ತಾರ, ಆಮೇಲೆ ಬರೇ ವಾಯ್ಸ್ನ ಡಬ್ ಮಾಡಿಬಿಡ್ತಾರ. ಬಟ್ ಟಾಕ್ಸಿಕ್ ಮೂವಿ ಹಂಗಾಗಿಲ್ಲ. ಇದು ಮೂವಿ ಶೂಟ್ ಆಗಿದ್ದು ಕನ್ನಡದಾಗ ಸಪ್ರೇಟ್, ಇಂಗ್ಲೀಷಾಗ ಸಪ್ರೇಟ್. ಉಳ್ದಿದ್ದೇನ್ ತೆಲುಗು, ತಮಿಳ್ ಲ್ಯಾಂಗ್ವೇಜ್ ಅದಾವಲ್ಲ, ಅದ್ರಾಗ ಬರೇ ವಾಯ್ಸ್ ಡಬ್ ಮಾಡ್ಯಾರ. ಆದ್ರ ಸಪ್ರೇಟ್ ಕನ್ನಡದಾಗ ಇಂಗ್ಲೀಷಾಗ ಇದನ್ನ ಶೂಟ್ ಮಾಡ್ಯಾರ. ಟ್ರೈಲರ್ ನೋಡಿದಾಗ ಮೊನ್ನೆನೂ ನೋಡಿದ್ವಿ ಆಬ್ವಿಯಸ್ಲಿ, ಇವತ್ತು ಜಸ್ಟ್ ಬರೀ ಇಂಗ್ಲೀಷ್ದಾಗ ಅಷ್ಟ ಬಿಟ್ಟಾರ. ಇಷ್ಟು ಮಸ್ತ್ ಐತಪ್ಪ ಅಂತಂದ್ರ ಮೂವಿದ್ ಶೇಡಸ್ ಡಿಫ್ರೆಂಟ್ ಕಾಣಿಸ್ತೈತಿ ಕರೆ ಹೇಳ್ಬೇಕಂದ್ರ. ಮತ್ ಇನ್ನೊಂದೇನಿದೆ, ನಮ್ ಕನ್ನಡದ ಮೂವಿ ಅಂತ ಅನ್ಸುದೇ ಇಲ್ಲ. ಕನ್ನಡದಲ್ಲ, ನಮ್ಮ ಲೈಕ್ ಏನೋ ಇದೊಂಥರ ಬಾಲಿವುಡ್, ಸ್ಯಾಂಡಲ್ವುಡ್ ಮೂವಿನ ಅನ್ಸಂಗಿಲ್ಲ. ಹಾಲಿವುಡ್ ಮೂವಿ ತರ ಫೀಲ್ ಬರ್ತೈತಿ ನಿಮ್ಗ. ಅದ್ ನನಗ ಗೊತ್ತಿಲ್ಲ ಸ್ಟೋರಿ ಹೆಂಗಿರ್ತಿತ್ತೋ ಏನೋ ಅಂತ. ಬಟ್ ಟ್ರಸ್ಟ್ ಮೀ, ನಾ 100% ಗ್ಯಾರಂಟಿ ಕೊಡ್ತೀನಿ, ಮೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಫಾರ್ ಶೂರ್ ಹೇಳ್ತೀನಿ ನಾನು. ಆಬ್ವಿಯಸ್ಲಿ ಎಷ್ಟು ಇಷ್ಟೊಂದು ಟೈಮ್ ತಗೊಂಡಾನಪ್ಪ ಅಂದ್ರೆ ಪಕ್ಕ ಚಲೋರ ಮಾಡಿರ್ತಾನ ಅನ್ನೋ ಒಂದು ಹೋಪ್. ಒಂದೊಂದು ಸೀನು ಆ ಲೆವೆಲಿಗೆ ಮಾಡಿರ್ತಾರ ಅವ್ರು. ಬಿಕಾಸ್ ನಮಗ್ ಸ್ಮಾಲ್ ಬಿಟ್ಟದ್ ಹಿಂಟ್ ಕೊಟ್ಟಾರ, ಟ್ರೈಲರ್ದಾಗಲಿ ಟೀಸರ್ದಾಗಲಿ. ಮೇಕಿಂಗ್ ನೆಕ್ಸ್ಟ್ ಲೆವೆಲ್. ಮತ್ತ ಅವು ಒಂದೊಂದು ಫ್ರೇಮ್ ಆಗ್ಲಿ ಎಷ್ಟು ಮಸ್ತ್ ಅದಾವು ಮೂವಿ ಒಳಗ. ಮತ್ತ ಮೂವಿ ನೋಡಾಕ ಏನೋ ಒಂಥರ ಏನೋ ಡಿಫ್ರೆಂಟ್ ಅನಿಸ್ತೈತಿ. ಇದೇನಪ್ಪ, ಇದು ಒಂಥರ ಹಾಲಿವುಡ್ ಮೂವಿ ಐತೆ ಅನ್ನೋ ಫೀಲ್ ಬರ್ತೈತಿ ನಿಮ್ಗ. ನಾ ಅಂತರೂ ಇಷ್ಟು ಕೆಟ್ಟ ಎಕ್ಸೈಟೆಡ್ ಅದೀನಿ, ಎಷ್ಟು ಬ್ಯಾಡ್ಲಿ ವೇಟ್ ಮಾಡತ್ತೀನಪ್ಪ ಅಂದ್ರೆ ಮೂವಿಗೆ. ಫಸ್ಟ್ ಡೇನ ಹೋಗ್ಬೇಕು ಅನ್ಕೊಂಡಿನಿ ನಾನು. ಅದು ಲೋಕಲ್ ಥಿಯೇಟರ್ದಾಗ ಒಮ್ಮೆ ನೋಡೋದೈತಿ ನಂಗೆ ಸಪ್ರೇಟ್. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಮಾಲ್ ಒಳಗೆ ಚಲೋ ಥಿಯೇಟರ್ದಾಗ ಒಮ್ಮೆ ಮೂವಿ ನೋಡೋದೈತಿ. ಎರಡು ಎಕ್ಸ್ಪೀರಿಯನ್ಸ್ ಮಾಡೋದೈತಿ ನಂಗೆ. ಮೂವಿ ದಿನ ನಾನು ಲೀವ್ ಹಾಕ್ಬೇಕು ಅನ್ಕೊಂಡಿನಿ ನನ್ನ ಆಫೀಸಿಗೆ. ಒಂದು ನನಗೇನು ಭಾಳ ಖುಷಿ ಅನ್ಸೋದಪ್ಪ ಅಂದ್ರ ಕ್ರೇಜಿ ಅನ್ಸೋ ಥಿಂಗ್ ಏನಪ್ಪ ಅಂತಂದ್ರ, ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಇಲ್ಲಿ ಮಟ್ಟ ಅವ ಏನ ಮಾಡ್ಬೇಕಂದ್ರು ಮಾಡೋಕಿನ ಮೊದ್ಲು ಹೇಳ್ಯಾನವ, ನಾನ್ ನಮ್ಮ ಕನ್ನಡ ಸಿನಿಮಾನ್ ಎಲ್ಲೋ ತಗೊಂಡೋಗ್ತೀನಂತ. ತಗೊಂಡೋದ ಪ್ರತಿಯೊಂದು. ಇದೊಂದು ಸ್ಮಾಲ್ ಎಕ್ಸಾಂಪಲ್. ಏನೇ ಆಗ್ಲಿ ಮೊದ್ಲು ಹೇಳ್ತಿದ್ನವ, ನಾ ಇದನ್ನ ಮಾಡ್ತೀನಿ ಅಂತೇಳಿ ಕಾನ್ಫಿಡೆನ್ಸ್ಲೆ. ಅದಾದ್ಮೇಲೆ ನೆಕ್ಸ್ಟ್ ಅದನ್ನ ಮಾಡಿ ತೋರಿಸ್ತಿದ್ದ. ಇದೊಂದು ಕ್ರೇಜಿಯಸ್ಟ್ ಥಿಂಗ್. ಮಾಡಿದ್ಮೇಲೆ ಆಬ್ವಿಯಸ್ಲಿ ಎಲ್ಲಾರು ಹೇಳ್ಕೊತಾರ. ಬಟ್ ಮಾಡೋಕಿನ ಮೊದ್ಲ ಅದನ್ನ ಮಾಡೋದೇನೈತಲ್ಲ, ಅದಕ್ಕಂತರೂ ಬಿಗ್ ಸಲ್ಯೂಟ್ ಹೇಳ್ತೀನಿ ನಾನು. ಅವ್ರ ಎಫರ್ಟ್ಸ್ ಎಷ್ಟು ಟೈಮ್ ತಗೊಂಡಾನಂದ್ರೆ ಯಶ್ ಲಿಟ್ರಲಿ ಲೈಕ್ ಒಂದ್ ಮೂವಿಗೆ 2-3 ವರ್ಷ ಗಂಟ್ಲೆ ಟೈಮ್ ತಗೊಂಡು, ಏನೋ ಸ್ವಲ್ಪ ಏನಾರ ಅವ್ನ್ ಕರೆಕ್ಟ್ ಅನ್ಸಿಲ್ಲಪ್ಪ ಅಂತಂದ್ರೆ ಮತ್ತೆ ಟೈಮ್ ತಗೊಂಡು ಇನ್ನೊಂದ್ಸರಿ ಮಾಡೋದು, ಅದು ಆ ಪರ್ಫೆಕ್ಟ್ನೆಸ್ ಬರೋ ಮಟ ಕ್ರೇಜಿ. ಮತ್ ಇನ್ನೊಂದು, ಯಶ್ ಬರೀ ಹೀರೋ ಅಲ್ಲ ಈ ಮೂವಿಗೆ. ಹಿ ಈಸ್ ದಿ ಪ್ರೊಡ್ಯೂಸರ್, ಹಿ ಈಸ್ ದಿ ರೈಟರ್, ಹಿ ಈಸ್ ದಿ ಡೈರೆಕ್ಟರ್, ಹಿ ಈಸ್ ದಿ ಆಕ್ಟರ್. ಪ್ರತಿಯೊಂದು ಸೆಕ್ಷನ್, ಒಂದ್ ಮೂವಿ ಒಳಗೆ 108 ಸೆಕ್ಷನ್ ಇರ್ತಾವ. ಪ್ರತಿಯೊಂದು ಸೆಕ್ಷನ್ದಾಗೂ ಅವ್ನ ಇನ್ವಾಲ್ವ್ಮೆಂಟ್ ಐತಿ. ಇದು ಮೂವಿ ಅವಂದ್, ಅವ ಜಸ್ಟ್ ಹೀರೋ ಆಗಿ ಆಕ್ಟ್ ಮಾಡತ್ತಿಲ್ಲ, ತಂದ್ ಮೂವಿ ಅಂತೇಳಿ ಇದ್ರ ವರ್ಕ್ ಮಾಡ್ಯಾನ. ಮತ್ ಇನ್ನೊಂದು, ಆ ಟ್ರೈಲರ್ ಲಾಂಚ್ ಒಳಗುನು ಅವ ಒಂದೊಂದು ಹೇಳಿದ ವರ್ಡ್ಸ್, ಅವ್ನ ಕಾನ್ಫಿಡೆನ್ಸ್ ಮ್ಯಾಗನ ನಾ ಹೇಳ್ತೀನಿ ಮೂವಿ ನೆಕ್ಸ್ಟ್ ಲೆವೆಲ್ ಐತ್ ಅಂತ ಹೇಳಿ ಹೇಳ್ಯಾನವ. ಎಷ್ಟ್ ಮೇಲೆ ನಂಬಿಕೆ ಇಡ್ರಿ ಅಂತ. ಅದೊಂದು, ಆ ಓಡೊಂದು ಕ್ರೇಜಿ ನಂಗ ಅನ್ಸಿದ್ದ. ಮತ್ತ ಇದು ಕನ್ನಡದ ಮೂವಿ ಅಲ್ಲ, ಇದು ಇಂಡಿಯನ್ ಮೂವಿ ಅಂತ ಹೇಳ್ಯಾನವ. ಅದು ಅಂತರೂ ನಂಗೇನೋ ಅನ್ಸಾತೈತಪ್ಪ ಅಂದ್ರೆ, ನಮ್ಮ ಯಾವ್ಯಾವ ಈಗೇನ್ ಐ ಥಿಂಕ್ KGF ಪ್ರತಿಯೊಂದು ಏನೇನ್ ಮೂವಿ ಅದಾವಲ್ಲ ಎಲ್ಲಾದ್ರು ರೆಕಾರ್ಡ್ ಮುರಿತಾನಿವ. ಅವ್ನ ಮೂವಿ ಅವನ ಮುರಿತಾನ ಅನ್ಸುತ್ತೆ ನನಗ. ಫಾರ್ ಶೋರ್ ಕಲೆಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತೈತಿ, ನೋ ಡೌಟ್. ಇಂಥ ಚಲೋ ಮೂವಿಗೆ ಒಂದಿಷ್ಟು ನೆಗೆಟಿವ್ PR ಹೋಯ್ತು. ಏನಂದ್ರ ಸೀನ್ ಹಂಗೈತಿ, ನಮ್ ತಂದೆ ತಾಯಿ ತಲಿ ತಗ್ಸುವಂತ ಸೀನ್ ಶೂಟ್ ಮಾಡಂಗಿಲ್ಲ, ನಾ ಆಕ್ಟ್ ಮಾಡೋ ಮೂವಿ ಒಳಗೆ ಆತರ ಸೀನ್ಸ್ ಇರಂಗಿಲ್ಲ, ಅದು ಇದು ಅಂತ ಅವ್ರು ಏನೋ ಹೇಳಿದ್ರು ಮೊದ್ಲ ವೀಕೆಂಡ್ ವಿತ್ ರಮೇಶ್ ಒಳಗೆ ಅನಿಸ್ತೈತಿ, ಇಫ್ ಐ ಆಮ್ ನಾಟ್ ರಾಂಗ್. ಫೈನ್. ಸಿ, ಈಗ
ಟ್ರೆಂಡ್ ಹೆಂಗೈತಪ್ಪ ಈಗಿನ ಟ್ರೆಂಡಿಗೆ ಏನೈತಲ್ಲ ಆ ತರ ಮೂವಿ ಮಾಡ್ಯಾನವ. ಮತ್ ಇನ್ನೊಂದು ಇದ್ರಾಗ ಒಂದು ಕಿಸ್ ಸೀನ್ ಸತಕಿಲ್ಲ ಅಂತ ಹೇಳ್ಯಾನವ, ಕನ್ಫರ್ಮ್ ಮಾಡ್ಯಾನ ಅದೊಂದು. ಲೈಕ್ ಇಟ್ಸ್ ಅ ಮೂವಿ, ಅದು ಎಂಟರ್ಟೈನ್ಮೆಂಟ್ ಸಲುವಾಗಿ ಮಾಡಿದ್ದ, ಈಗಿನ ಟ್ರೆಂಡಿಗೆ ತಕ್ಕಂಗ ಮಾಡ್ಯಾರ. ಸೊ ನಂಗೆ ಅದೇನ್ ರಾಂಗ್ ಅಂತ ಅನ್ಸಾತಿಲ್ಲ. ಸೊ ಏನೋ ಒಂದ್ ಚಲೋ ಆಗತೈತಿ ಬೀಳಾತೈತಿ ಅಂತಂದಾಗ ಸುಮ್ನ ಕುಂತ ಏನೋ ಒಂದ್ ಕಮೆಂಟ್ ಮಾಡ್ಬಿಡ್ತಾರ ಮಂದಿ. ನಂಗೆ ಗೊತ್ತಿಲ್ಲ, ಅಷ್ಟು ದೊಡ್ಡವನು ಅಲ್ಲ ನಾನು, ಅದು ಕರೆಕ್ಟೋ ರಾಂಗೋ ಅಂತ ಹೇಳಿ ಜಡ್ಜ್ ಮಾಡುವಷ್ಟ. ಬಟ್ ನನ್ನ ಪರ್ಸನಲ್ ಸಜೆಷನ್, ಮೂವಿನ ಥಿಯೇಟರ್ದಾಗನ ಹೋಗಿ ನೋಡ್ರಿ. ಆ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ ಬರ್ತೈತಿ, ಇಲ್ಲಿ ಬರ್ತೈತಿ, ಒಂದ್ ವಾರ ಆದ್ಮೇಲೆ ಬರ್ತೈತಿ, 2 ದಿನ ಆದ್ಮೇಲೆ ಬರ್ತೈತಿ, ಬಿಟ್ಟು ಬಿಡ್ರಿ ಅದನ್ನ. ಬೇರೆ ಯಾವ್ದಾರ ಮೂವಿ ಏನಾರ ಆಗಿತ್ತು, ಬಟ್ ಈ ಮೂವಿ ಎಸ್ಪೆಷಲಿ ಹೇಳತ್ತೀನಿ ನಾನು, ಆ ನಿಮ್ಗೇನ ಥಿಯೇಟರ್ ಒಳಗೆ ನೋಡಿ ಎಕ್ಸ್ಪೀರಿಯನ್ಸ್ ಐತ್ಲ ಅದನ್ನ ಒಟ್ಟ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆ ಲೆವೆಲಿಗೆ ಐತಿ. ನಾನಂತರೂ ಸಿಕ್ಕಾಬಿಟ್ಟು ಎಕ್ಸೈಟೆಡ್ ಆಗಿನ ಮೂವಿಗೆ. ಸೊ ಬುಕ್ಕಿಂಗ್ನು ಆಲ್ಮೋಸ್ಟ್ ನಾಳೆನೆ ಬಿಡ್ತಾರ ಅನಿಸ್ತದ ನನಗೆ. ಇನ್ನೊಂದೇನ್ ಭಾಳ ನೆಕ್ಸ್ಟ್ ಕಮಿಂಗ್ ವೆನ್ಸ್ಡೇನ ಐತಿ ಮೂವಿ. ಫುಲ್ ನಿಯರ್ ಅದ್ವಿ ನಾವು, ನೋಡೋಣ ಹೆಂಗಿರ್ತೈತಿ ಮೂವಿ ಅಂತ ಹೇಳಿ. ಸೊ ಮೂವಿ ದಿನಾನು ನಾನು ಹೋಗಿ ಲೋಕಲ್ ಥಿಯೇಟರ್ ಒಳಗೆ ಹೆಂಗಿರ್ತೈತಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೇಳಿ ಭಾಳ ಆಸೆ ಐತಿ ನನಗೆ. ನೋಡೋಣ, ನಂಗೆ ಗೊತ್ತಿಲ್ಲ, ನಾವು ಅನ್ಕೊಂಡಂಗೆ ಏನೂ ಆಗೋದು ಇಲ್ಲ. ಸೊ ಏನೇನು ಆಗ್ತೈತಿ ಗೊತ್ತಿಲ್ಲ ನಂಗೆ. ಸೊ ಐ ಹೋಪ್ ಎಲ್ಲರೂ ಟ್ರೈಲರ್ ನೋಡಿರ್ ಅನ್ಕೊಳ್ತೀನಿ ನಾನು. ನಿಮ್ಗೆ ಏನ್ ಅನಿಸ್ತೈತೆ ಟ್ರೈಲರ್ ಬಗ್ಗೆ? ಮೂವಿ ಏನ್ ಹೆಂಗ್ ಓಡ್ತೈತೋ ಇಲ್ಲೋ, ಎವರೇಜ್ ಆಗ್ತೈತೋ, ಸೂಪರ್ ಡೂಪರ್ ಹಿಟ್ ಆಗ್ತೈತೋ, ಏನ್ ಆಗ್ತೈತೋ ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ನಾ ಪ್ರತಿಯೊಂದು ಕಮೆಂಟ್ ಓದ್ತೀನಿ. ಆಲ್ ದ ಬೆಸ್ಟ್ ಟು ಎಂಟೈರ್ ಟಾಕ್ಸಿಕ್ ಟೀಮ್, ಎಸ್ಪೆಷಲಿ ಯಶ್ಗ. ಸೊ ಈ ಮೂವಿ ಎಲ್ಲಾ ಮೂವಿದು ರೆಕಾರ್ಡ್ ಬ್ರೇಕ್ ಮಾಡ್ತೈತಿ, ಮತ್ತೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ತೈತಿ ಅಂತ ಅನ್ಕೊಂಡಿನಿ ನಾನು. ಯಾವ ತರ ಬೆಂಚ್ ಮಾರ್ಕ್ ಸೆಟ್ ಮಾಡ್ತೈತಪ್ಪ ಅಂದ್ರ, ಲಿಟ್ರಲಿ ವಾಪಸ್ ಮತ್ ಇನ್ನೂ ಎಷ್ಟು ವರ್ಷ ಬೇಕನ್ನ ಈ ಬೆಂಚ್ ಮಾರ್ಕ್ ಮುರಿಯಾಕ. ಇನ್ನೊಂದು ರಾಮಾಯಣನು ಬರತೈತಿ ಹೊಳ್ಳೆ. ನಂಗೆ ಏನ್ ಹೇಳ್ಬೇಕು ಗೊತ್ತಾಗತ್ತಿಲ್ಲ ಯಶ್ ಬಗ್ಗೆ. ದಿಸ್ ಮ್ಯಾನ್ ಈಸ್ ಲೈಕ್ ಔಟ್ ಆಫ್ ವರ್ಡ್ಸ್ ಅದಾನವ. ಸೊ ಎಸ್, ಇಟ್ಸ್ ಏನೋ ಗ್ರೇಟ್ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಕರ್ನಾಟಕ ಪೀಪಲ್, ಬಿಕಾಸ್ ಅವರ್ ಯಶ್ ಈಸ್ ಫ್ರಮ್ ಕರ್ನಾಟಕ. ಸೊ all the very best for entire toxic team and the Yash team. So let's wait for the toxic ನೋಡಿದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ. ನೋಡೋಣಂತ ಹೆಂಗಿರ್ತೈತೆ ಟಾಕ್ಸಿಕ್ ಅಂತ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅನ್ಕೊಳ್ತೀನಿ ನಾನು. ಇನ್ನು ಯಾರು ಟಾಕ್ಸಿಕ್ ಟ್ರೈಲರ್ ನೋಡಿಲ್ಲಪ್ಪ ಅಂತ ಹೋಗಿ ಜಲ್ದಿ ನೋಡ್ಕೊಳ್ರಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಚಲೋ ಕಂಟೆಂಟ್ ಜೊತೆ ಸಿಗ್ತೀನಿ ನಾನು. ಅಲ್ಲಿ ತನಕ ಮಿಸ್ ಮಾಡ್ಕೊಳ್ತಾ ಇರ್ರಿ. ಸಿ ಯು, ಟೇಕ್ ಕೇರ್, ಬಾಯ್.